ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಒಂದು ತುಂಬ ಉಪಯುಕ್ತವಾದ ಒಂದು ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಥವಾ ಅಸಿಡಿಟಿಗೆ ರಾಮಬಾಣ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪ್ರತಿದಿನ ಒಂದು ವಾರ ಸೇವಿಸಿದ್ರೆ ಸಾಕು, ತುಂಬಾ ಕಡಿಮೆ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಗೆ ನಾನಿಲ್ಲಿ 1.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಎಷ್ಟು ನೀರು ಹಾಕ್ತೀವೋ ಅದರಲ್ಲಿ ಅರ್ಧ ಕುದಿಸ್ಕೊಳ್ಬೇಕು. ಜೀರಿಗೆ 1 ಸ್ಪೂನು, ಮತ್ತು ಓಂಕಾಳು 1 ಸ್ಪೂನು, ಧನಿಯಾ ಕಾಳು 1 ಚಮಚದಷ್ಟು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. 1 ಚಿಟಿಕೆಯಷ್ಟು ಉಪ್ಪು. ನಾವೇನು ಹಾಕಿರ್ತೀವಿ ಆ ನೀರು ಅದು ಅರ್ಧ ಆಗಬೇಕು ಕುದ್ದು, ಆ ಥರ ಕುದಿಸ್ಕೊಳ್ಬೇಕು. ನೋಡಿ, ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ 1 ಲೋಟ ಈ ಥರ ಸೇವಿಸೋದ್ರಿಂದ ಎಷ್ಟೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ಆಮೇಲೆ ಜೀರ್ಣಶಕ್ತಿನೂ ತುಂಬ ಚೆನ್ನಾಗಾಗುತ್ತೆ ಜೀರಿಗೆ ಎಲ್ಲ ಹಾಕಿರೋದ್ರಿಂದ. ನಾವು ಕಾಫಿ ಟೀ ಕುಡಿಯೋ ಬದಲು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನ ತಗೊಂಡ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಕುದಿ ಬರ್ತಾ ಇದೆ. ನಾವು 1 ಲೋಟ ನೀರು ಹಾಕಿದ್ದೀವಿ ಅಂದರೆ ಅದು ಅರ್ಧ ಲೋಟ ಆಗಬೇಕು, ಆ ಥರ ಕುದಿಸ್ಕೊಳ್ಬೇಕು. ಹಾಗೇನೂ ಕುಡಿಬೋದು. ಸ್ವಲ್ಪ ಈ ಜೀರಿಗೆ ಧನಿಯಾ ಕಾಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಗುರು ಥರ ಬರುತ್ತೆ. ಬೇಕು ಅಂದರೆ ಸ್ವಲ್ಪ ಏನಾದರೂ ನೋಡಿ, ಇಲ್ಲಿ ನಾನು ಬೆಲ್ಲದ ಪಾಕ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಗರ್ ಇರೋರೆಲ್ಲ ಅದೇ ಹಾಗೆ ಸೇವಿಸಿದ್ರೆ ಸರೋಗುತ್ತೆ. ಏನು ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ರೆಡಿ ಆಯಿತು. ಈಗ ನೋಡಿ, 1 ಲೋಟಕ್ಕೆ ನಾವೇನು ಕಾಫಿ ಸೋಸೋದಿರುತ್ತಲ್ಲ ಅದರಲ್ಲಿ ಸೋದಿಸ್ಕೊಳ್ಬೇಕು. ಚೆನ್ನಾಗಿರುತ್ತೆ, ಏನು ಕಹಿ ಏನಿರಲ್ಲ, ಒಗ್ರೊಗ್ರು ಥರ. ಆ ಬೆಲ್ಲ ಹಾಕಿರೋದ್ರಿಂದ ಆ ಥರ ಏನು ಇದಾಗಲ್ಲ. ನಿಮಗೆ ಎಷ್ಟೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ, ಖಾಲಿ ಹೊಟ್ಟೆನಲ್ಲಿ ಪ್ರತಿದಿನ 1 ಲೋಟ ಈ ಥರ ಸೇವಿಸಿ, ತುಂಬಾ ಕಡಿಮೆ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ತಣ್ಣಗಾದ್ಮೇಲೆ ಸೇವಿಸಿದ್ರೆ ಸಾಕಾಗುತ್ತೆ. ನೀವು ಇನ್ನೂ ಮಾಡಬೇಕು ಅಂದರೆ ರಾತ್ರಿ ನೀರಲ್ಲಿ ಇದೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಕುದಿಸಿದ್ರೂ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.